ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಮ ಹತ್ರ ಎಲ್ಲ ಸಾರಿ ಕೇಳಬೇಕು ಅಂತ ಅನ್ಕೊತಾ ಇದ್ದೀನಿ. ತುಂಬ ಜನ ಪಾಪ ನೀವು ಮೆಸೇಜ್ ಮಾಡಿ ನನ್ನ ಕೇಳ್ತಾ ಇದ್ರಿ, ಆಗ ವ್ಲಾಗ್ ಮಿಸ್ ಮಾಡ್ಕೊತಾ ಇದ್ದೀನಿ, ವ್ಲಾಗ್ ಅಪ್ಲೋಡ್ ಮಾಡಿ ಅಂತ ಹೇಳಿಬಿಟ್ಟು. ನಿಜಕ್ಕೂ ತುಂಬ ಮನಸ್ಸಿಂದ ಕೇಳ್ಕೊತಾ ಇದ್ದೀನಿ. ಐ ಆಮ್ ವೆರಿ ಸಾರಿ ಅಂತ ಹೇಳಿಬಿಟ್ಟು. ಯಾಕೆ ಅಂದರೆ ನನ್ನ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ನೀವು ಅಷ್ಟು ಕೇಳಿದ್ರು ನನ್ನ ಕೈಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅಂದರೆ ರೀಸನ್ ಏನಿದೆ ಅಂದರೆ ಹಬ್ಬಗಳು ಸಾಲಾಗಿ ಬಂದಿದೆ, ಹಬ್ಬದ ಕೆಲಸ ಜಾಸ್ತಿ ಇದೆ. ಅಂದರೆ ಮನೆಯಲ್ಲಿ ಮಾಡೋ ಕೆಲಸಕ್ಕಿಂತ ನಾನು ಶಾಪ್ಗೆ ಹೋಗೋದು ನಿಮಗೆ ತೋರಿಸಿದ್ದೀನಿ. ನಾನು ಶಾಪ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಫ್ರೆಂಡ್ ಶಾಪ್ಗೆ. ಅಲ್ಲಿ ಬಟ್ಟೆ ಸ್ವಲ್ಪ ಜಾಸ್ತಿನೇ ಬರ್ತಿದೆ. ಅಲ್ಲಿ ಹೋಗಿ ಕಟಿಂಗ್ ಮಾಡ್ಕೊಟ್ಟು ಬರೋದು ಡೈಲಿ ರೆಗ್ಯುಲರ್ ಕೆಲಸ ಆಗ್ತಿತ್ತು. ಇನ್ನು ಅಲ್ಲಿ ಹೋಗಿ ಬಂದು ಮತ್ತೆ ಹಬ್ಬದ ಕೆಲಸ, ಮನೆಯಲ್ಲಿ ಕೆಲಸ, ಮತ್ತು ಇನ್ನೂ ಹಬ್ಬಗಳಿರೋದ್ರಿಂದ ಬಟ್ಟೆಗಳು ಕಮ್ಮಿನೇ ಆಗ್ತಾಯಿಲ್ಲ, ಬಟ್ಟೆಗಳು ಜಾಸ್ತಿ ಬರ್ತಿದೆ. ಸೊ ಹಾಗಾಗಿ ಅಲ್ಲಿ ಕಟಿಂಗ್ ಮಾಡಿ ಬಂದಿರ್ತೀನಲ್ವ, ತುಂಬ ಸುಸ್ತು ಅನಿಸ್ತಾ ಇರುತ್ತೆ ನನಗೆ. ಬ್ಲಾಗ್ ಮಾಡೋದು ಅದಕ್ಕೆ ಕಷ್ಟ ಆಗ್ತಿದೆ. ಸಾರಿ ಫಾರ್ ದಟ್ ಅಂತ ಹೇಳ್ತಾ ಇದ್ದೀನಿ. ಇನ್ನು ಜೊತೆಗೆ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಗಣೇಶ ಹಬ್ಬದ ವ್ಲಾಗು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಕ್ಕೂ ಕೂಡ ಸಾರಿ. ನೀವೆಲ್ಲರೂ ಕೂಡ ನನಗೆ ಮೋಟಿವೇಟ್ ಮಾಡ್ತಾಯಿದ್ದೀರಾ ಕಮೆಂಟ್ ಮಾಡಿ. ನಿಜಕ್ಕೂ ನನಗೆ ಅನಿಸ್ತಾನೆ ಇರುತ್ತೆ ನೀವು ಕಮೆಂಟ್ ಮಾಡಿದಾಗೆಲ್ಲ, ನಾನು ಹೇಗೆ ಬಿಟ್ಟಿರಲಿ ಯೂಟ್ಯೂಬ್ನ, ನಾನು ಮಾಡ್ತಿದ್ದೆ ಅಲ್ವಾ, ಮಾಡಬೇಕು, ನಿಮಗೋಸ್ಕರ ಮಾಡಬೇಕು ಅಂತಲೇ ಅನ್ಕೊತೀನಿ ನಾನು ಕೂಡ. ಹಾಗಾಗಿ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಇವಾಗ ಇದನ್ನು ಎಡಿಟ್ ಮಾಡಿ ಮತ್ತು ಸಂಜೆ ಒಳಗೆ ಅಪ್ಲೋಡ್ ಮಾಡಬೇಕು ಅಂತ ಮಾಡ್ತಾ ಇರೋದು. ಸಾರಿ. ನಾನು ಆದಷ್ಟು ಬೇಗ ನಾನು ಎಲ್ಲದನ್ನು ಅಡ್ಜಸ್ಟ್ ಮಾಡಿಕೊಂಡು, ಅಂದರೆ ಸ್ವಲ್ಪ ದಿನ ನನಗೂ ಅದು ಪ್ರಾಕ್ಟೀಸ್ ಆಗಿಬಿಟ್ರೆ ಅಡ್ಜಸ್ಟ್ ಆಗಿಬಿಡ್ತೀನಿ. ಬಟ್ ಹೊಸ್ತು ಅಂತ ಅನಿಸ್ತಿದೆ ಇನ್ನು ನನಗೆ. ಅಂದರೆ ಟೈಲರಿಂಗ್ದು ಅದು ಹೋಗೋದು, ಕಟ್ ಮಾಡೋದು ಕೆಲಸ ಜಾಸ್ತಿ ಅನಿಸ್ತಿದೆ. ಅದನ್ನು ಸ್ವಲ್ಪ ಅಭ್ಯಾಸ ಆಗೋವರೆಗೂ ಕಷ್ಟ ಅನಿಸ್ಬೋದು. ಆ ಅಭ್ಯಾಸ ಆದಮೇಲೆ ನಾನು ರೆಗ್ಯುಲರಾಗಿ ಮುಂಚೆ ಹೇಗೆ ವ್ಲಾಗ್ ಮಾಡಿಕೊಂಡು ದಿನಕ್ಕೆ ಒಂದು ರೆಸಿಪಿ ಹಾಕ್ಕೊಂಡು ವ್ಲಾಗ್ ಮಾಡ್ತಿದ್ದೆ, ಹಾಗೇ ವ್ಲಾಗ್ ಮಾಡಬೇಕು ಅನ್ನೋ ಮನಸ್ಥಿತಿ ನನಗೆ ಇನ್ನೂ ಇದೆ. ಸೊ ಹಾಗಾಗಿ ಆದಷ್ಟು ಬೇಗ ನಾನು ಜೋಶಲ್ಲಿ ಮತ್ತೆ ಕಮ್ಬ್ಯಾಕ್ ಮಾಡ್ತೀನಿ. ಅದನ್ನು ವೆಯ್ಟ್ ಮಾಡ್ತಾಯಿದ್ದೀನಿ ನಾನು ಕೂಡ. ಜೊತೆಗೆ ನಾನು ಕಲ್ತಿರೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು. ನಾನು ತುಂಬ ಗೌನ್ಸ್ಗಳನ್ನ ಹೊಲ್ಕೊಂಡಿದ್ದೀನಿ, ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ, ಎಲ್ಲ ಮಾಡ್ತಾಯಿದ್ದೀನಿ. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋ ಆಸೆ ನನಗೂ ಕೂಡ ಇದೆ. ಆದಷ್ಟು ಬೇಗ ನಿಮಗೆ ಅದನ್ನು ಶೇರ್ ಮಾಡ್ಕೊತೀನಿ ನಾನು. ಇನ್ನೂ ಒಂದು ಗೌನ್ ಹೊಲ್ದಿರೋ ವಿಡಿಯೋನೂ ಮಾಡಿದ್ದೀನಿ, ಬಟ್ ಆದರೆ ಅದನ್ನು ಎಡಿಟ್ ಮಾಡೋದಕ್ಕೆ ಆಗ್ತಾಯಿಲ್ಲ ನನ್ನಿಂದ. ಸೊ ಆದಷ್ಟು ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು. ಇನ್ನು ಈಗ ವ್ಲಾಗ್ ಕಡೆ ಬರೋಣ. ಹಾಗೆ ಮತ್ತೊಮ್ಮೆ ಇನ್ನೊಂದು ಸರಿ ಸಾರಿ ನಿಮ್ಮೆಲ್ರಿಗೂ ಕೂಡ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಇನ್ನು ಬನ್ನಿ ವ್ಲಾಗ್ ಕಡೆ ನೋಡೋಣ. ಇದು ಗಣೇಶ ಹಬ್ಬದ ವ್ಲಾಗು, ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ರಂಗೋಲಿ ಫಸ್ಟಿಗೆ, ಹಬ್ಬ ಅಂದಮೇಲೆ ರಂಗೋಲಿನೇ ಅಲ್ಲ ಫಸ್ಟು. ನನ್ನ ಬ್ಲಾಗ್ಸಲ್ಲಿ ನೀವು ನೋಡಿರ್ತೀರ. ಇತ್ತೀಚೆಗೆ ನಾನು ರಂಗೋಲಿನೂ ಹಾಕ್ತಾಯಿಲ್ಲ, ರಂಗೋಲಿ ಕಡೆನೂ ಗಮನ ಕೊಡೋದಕ್ಕಾಗ್ತಾಯಿಲ್ಲ. ಬಟ್ ಹಬ್ಬ ಅಂದಾಗ ಬೇಕಲ್ವಾ, ಹಾಕಲೇಬೇಕಲ್ವ. ಸೊ ಹಾಗಾಗಿ ರಂಗೋಲಿ ಹಾಕೋಣ ಅಂತ ಬಂದು ಕೂತ್ಕೊಂಡೆ, ಕಲರ್ಫುಲ್ಲಾಗಿ ಹಾಕೋಣ ಅಂತ ಹೇಳ್ಬಿಟ್ಟು. ಇನ್ನು ಗಣೇಶ ಅಲ್ವಾ, ನಮ್ಮ ಮನೆ ಬಾಗಿಲಲ್ಲೇ ಗಣೇಶನ ಕೂರಿಸ್ಕೊಂಡು ಬಿಡೋಣ ನಾನೇ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಗಣೇಶನ ಪ್ರತಿಷ್ಠಾಪನೆ ಅಂತೂ ಮಾಡಿದ್ದಾಯಿತು. ಇನ್ನು ಫ್ರೀ ಹ್ಯಾಂಡ್ ರಂಗೋಲಿ ಹಾಕ್ತಾಯಿದ್ದೆ. ಯಾವಾಗಲೂ ಡಾಟ್ ಚುಕ್ಕಿ ರಂಗೋಲಿ ಹಾಕ್ತಿದ್ದೆ, ಬಟ್ ಹಬ್ಬಗಳಲ್ಲಿ ಫ್ರೀ ಹ್ಯಾಂಡ್ ರಂಗೋಲಿ ಕಲರ್ಫುಲ್ಲಾಗಿ ಕಲರ್ನ ಫಿಲ್ ಮಾಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇದು ಫ್ರೀ ಹ್ಯಾಂಡ್ ರಂಗೋಲಿ ಹಾಕಿದೆ. ಅಂದರೆ 2 ಸರ್ಕಲ್ನ ಹಾಕ್ಕೊಂಡಿದ್ದೆ. 2 ಸರ್ಕಲ್ಲು ಏನು ಮಾಡಿದೆ ಅಂದರೆ, ಒಂದು ಚಾಪೀಸ್ನ ತೊಗೊಂಡು ಸೆಂಟರಲ್ಲಿ ಒಂದು ಮಾರ್ಕ್ ಮಾಡಿ ದಾರಾನ ಇಟ್ಕೊಂಡು, ಒಂದು ಕೈಯಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ದಾರಾನ ಮಾರ್ಕ್ ಮಾಡಿರೋ ಜಾಗದಲ್ಲಿ ಇಟ್ಟು, ಚಾಪೀಸ್ನ ಇನ್ನೊಂದು ಕೈಯಲ್ಲಿ ಇಟ್ಕೊಂಡು ಸರ್ಕಲ್ನ ಮಾರ್ಕ್ ಮಾಡ್ಕೊಂಡಿದ್ದೆ. ಒಂದೇ ಕರೆಕ್ಟಾಗಿ ಬರೋ ಥರ ನಾನು ಮಾರ್ಕ್ ಮಾಡಿದ್ದೆ. ಇನ್ನದಾದಮೇಲೆ ಅದರಲ್ಲಿ ಕಲರ್ ಬ್ಲೂ ಮತ್ತು ಸ್ಕೈ ಬ್ಲೂ ಕಲರ್ನ ಫಿಲ್ ಮಾಡಿ ಅದ್ರ ಮೇಲೆ ಗಣೇಶನ ಕೂರಿಸಿದ್ದಾಯಿತು. ಕೂರಿಸಿ ಮತ್ತು ಬ್ಯಾಂಗಲ್ನ ಯೂಸ್ ಮಾಡಿಕೊಂಡು 5 ಡಾಟ್ಸ್ನ ಇಟ್ಟು ಫ್ಲವರ್ಸ್ಗಳನ್ನ ಹಾಕಿದೆ. 3 ಫ್ಲವರ್ಸ್ನ ಹಾಕಿ ಸುತ್ತ ಆರೆಂಜ್ ಕಲರಲ್ಲಿ ಬಾರ್ಡರ್ನ ಹಾಕಿದೆ. ಅಂದರೆ ಹಾಗೆ ಗೆರೆನ ಹಾಕ್ಕೊಂಡೆ. ಇನ್ನದಾದಮೇಲೆ ಸುತ್ತ ಲೀಫ್ನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಬಂದಿತ್ತು ರಂಗೋಲಿ, ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಈ ರೀತಿ ತುಂಬ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದು, ತುಂಬ ಏನು ಗ್ರ್ಯಾಂಡಾಗಿ ಏನು ಹಾಕೋಷ್ಟು ಟೈಮ್ ಇರಲಿಲ್ಲ ನನಗೆ. ಸೊ ಹಾಗಾಗಿ ಆದಷ್ಟು ಸಿಂಪಲ್ಲಾಗಿ ರಂಗೋಲಿನ ಹಾಕಿದ್ದೆ. ಇನ್ನು ಈ ರೀತಿಯಾಗಿ ಫೈನಲಿ ರಂಗೋಲಿ ಬಂದಿದ್ದು ಇಷ್ಟೇ. ಇನ್ನೇನು ಜಾಸ್ತಿ ರಂಗೋಲಿ ಡೆಕೋರೇಟ್ನ ಮಾಡೋದಕ್ಕೆ ಹೋಗಿರಲಿಲ್ಲ. ಇನ್ನು ಹೇಗೆ ಕಾಣಿಸ್ತಿದೆ ರಂಗೋಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಬಟ್ ರಂಗೋಲಿ ಹಾಕ್ತೆ, ಆಮೇಲೆ ಏನಾಯಿತು ಅಂತ ನೀವೇ ನೋಡಿ. ಇಲ್ಲಿ ಮಾಡಿರೋದು ನೋಡಿ, ನಾನು ಹಾಕಿರೋ ರಂಗೋಲಿನ ಆ ಪೇಪರ್ ತಂದು ಇದ್ರ ಮೇಲೆ ಹಾಕಿ ಗಣಪತಿದು ವಿಸರ್ಜನೆ ಇವತ್ತೇ ಮಾಡಿಬಿಟ್ಟವನೆ. ಕೂರ್ಸೋಕ್ಕೂ ಮುಂಚೆನೇ ವಿಸರ್ಜನೆ ಆಗಿಬಿಟ್ಟೈತೆ ಗಣೇಶನ. ನಾನು ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದು ನೋಡಿದ್ರೆ ತಂದು ಪೇಪರ್ ಹಾಕೊಂಡು, ನಮ್ಮನೆ ಪೇಪರೇ ಹಾಕ್ಸ್ಕೊಳ್ಳಲ್ಲ, ಅದೇನು ನಾನು ರಂಗೋಲಿ ಹಾಳು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟೆ ಏನೋ ಇವತ್ತು ಪೇಪರ್ ಹಾಕಿ ನನ್ನ ರಂಗೋಲಿನ ತೆಗೆದಾಯಿತು. ಇನ್ನು ಕೆಳಗಡೆ ಗಣೇಶ ಬರ್ತಿದೆ. ಸೊ ಹಾಗಾಗಿ ಎಲ್ಲರೂ ಕೂಗ್ತಿದ್ದಾರೆ. ನಾನು ಇಲ್ಲಿ ದೇವರಿಗೆ ಅಲಂಕಾರ ಮಾಡ್ತಾಯಿದ್ದೆ. ಇಲ್ಲಿ ಇಷ್ಟ ಆಗಿದೆ. ಇನ್ನು ಅಲ್ಲೂ ಕೂಡ ದೇವ್ರ ಮನೆಯಲ್ಲೂ ಕೂಡ ಒಂದಷ್ಟು ಅಲಂಕಾರ ಆಗಿದೆ. ಪೂಜೆ ಮಾಡಬೇಕು, ನೈವೇದ್ಯಕ್ಕೆ ಮೋದಕ ಮಾಡಿಡಬೇಕು, ಎಷ್ಟೊಂದು ಕೆಲಸ ಐತೆ. ಇಲ್ಲಿದೆ, ಇಷ್ಟ ಆಗಿದೆ. ಇದು ಕಾಣಿಸ್ತಿದೆಯಾ?
ಗಣೇಶನ ಗರ್ಕೆ ಮೇಲೆ ಕೂರಿಸಿದ್ದೀನಿ. ಬಟ್ ಆದರೆ ಆ ಗಣೇಶನಿಗೆ ಹೂವನ್ನೇ ಮಾಡಿಸೋದಕ್ಕಾಗ್ತಾಯಿಲ್ಲ. ಗೋಪುರ ಗೀಪ್ರ ಅಂದರೆ ತಲೆ ಮೇಲೆ ಪೇಟ ಏನಿಲ್ಲ, ಸಾದ ಐತೆ, ಮುಡ್ಸಿದ್ದೆಲ್ಲ ಬಿದ್ದೋಗ್ತೈತೆ. ನೋಡೋಣ ಯಾವುದಾಗುತ್ತೆ ಅದನ್ನು ಮಾಡಿಸ್ಬಿಟ್ಟು ಸ್ವಲ್ಪ ಇವಾಗ ಮೋದಕನ ಮಾಡಿಟ್ಬಿಟ್ಟು ಪೂಜೆ ಮಾಡ್ತೀನಿ. ಇದು ಯಾಕೆ ಹಿಂಗೆ ಓಡಾಡ್ತಾ ಇದ್ದೀರಾ? ಸೆನ್ಸರ್ ಕಟ್ಟು. ನೀನು ರಂಗೋಲಿ ಏನು ಮಾಡೋದಕ್ಕಾಗೋದಿಲ್ಲ ನಾನು, ಅದಕ್ಕೆ ಜಸ್ಟು ಅಚ್ಚಲ್ಲಿ ಯಾವುದಾದ್ರೂ ಹಾಕ್ತೀನಿ, ಅದನ್ನು ಬಟನಲ್ಲಿ ಹಾಗೆ ಕುಡಿಸಿ ತೆಕ್ಕೊಬಿಟ್ಟು ಬಾರ್ಡರ್ ಏನು ತೆಗೆಯೋದಕ್ಕೆ ಹೋಗಲ್ಲ, ರಂಗೋಲಿ ಮಾತ್ರ ತೆಗೆದು ಅದನ್ನು ಅಚ್ಚಲ್ಲಿ ಹಾಕ್ತೀನಿ. ಏನ್ರಿ ಸರಿ, ಇವಾಗ ಬೇಗ ಬೇಗ ರೆಡಿ ಮಾಡಿ. ಇನ್ನು ಕೆಳಗಡೆ ಗಣೇಶನು ಕೂಡ ಆಲ್ರೆಡಿ ಬಂದಿತ್ತು, ಅದನ್ನು ಕೂರ್ಸೋದಕ್ಕೆ ಅಂತ ಹೇಳಿ ಅದನ್ನೆಲ್ಲ ರೆಡಿ ಮಾಡ್ಕೊತಾಯಿದ್ರು. ತುಂಬ ಜನ ಲೇಡೀಸ್ ಬಂದುಬಿಟ್ಟಿರ್ತಾರಪ್ಪ, ನಾನು ಮನೆ ಕೆಲಸನೇ ಮುಗಿಸಿರಲ್ಲ, ಅವ್ರು ಅದಿಷ್ಟು ಬೇಗ ಕೆಲಸ ಮುಗಿಸಿ ಬರ್ತಾರೋ ಗೊತ್ತಿಲ್ಲ. ನಾನು ಮನೆಯಲ್ಲಿ ಪೂಜೆನೇ ಮಾಡೋದಕ್ಕಾಗಿ ಇರಲ್ಲ, ಅಷ್ಟು ಬೇಗ ಬಂದು ಇರ್ತಾರೆ ಎಲ್ಲರೂ ಕೂಡ. ಇನ್ನು ಆ ಗಣೇಶನ ರೆಡಿ ಮಾಡ್ತಾಯಿದ್ರು. ಇನ್ನು ನಾನು ಅಷ್ಟರಲ್ಲಿ ರಂಗೋಲಿ ಈ ಥರ ಸಿಂಪಲಾಗಿ ಹಾಕಿ ರೆಡಿ ಮಾಡಿದೆ, ಒಂಥರ ಕ್ಯೂಟಾಗಿ ಬಂದಿತ್ತು, ಅದನ್ನು ಕೂಡ ಚೆನ್ನಾಗಿ ಕಾಣಿಸ್ತಾಯಿತ್ತು. ಪೂಜೆನೂ ಮಾಡಿ ಮುಗಿಸಿದ್ದಾಗಿತ್ತು, ಮೋದಕನ ಮಾಡಿಟ್ಕೊಂಡೆ. ನಾನು ಇದನ್ನೆಲ್ಲ ವೀಡಿಯೋನೇ ಮಾಡ್ಕೊಳ್ಳೋದಕ್ಕಾಗಿಲ್ಲ, ನಂಗೆ ನಿಜಕ್ಕೂ ಈ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೂ ಮನಸ್ಸಿರಲಿಲ್ಲ. ನೀವು ಫೋರ್ಸ್ ಮಾಡ್ತಿದ್ದೀರಾ ಅಂತ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ನಾನು ಅಷ್ಟು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಪೂರ್ತಿಯಾಗಿ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ಇನ್ನು ಇಲ್ಲಿ ಮೋದಕನ ಮಾಡಿ ಗಣೇಶನಿಗೆ ಇಟ್ಟಿದ್ದೀನಿ. ಇನ್ನು ಗಣೇಶ ತಲೆ ಮೇಲೆ ಹೂವು ಇಡೋದಕ್ಕಾಗಲಿಲ್ಲ, ಸೊ ಅದಕ್ಕೋಸ್ಕರ ಅದಕ್ಕೆ ಇಡಲೇ ಇಲ್ಲ. ನಾನು ಕಟ್ಟಿರೋ ಮಲ್ಲಿಗೆ ಹೂವು ಎಲ್ಲ ಇಟ್ಟೆ, ಬಟ್ ಆಗಲೇ ಇಲ್ಲ, ಸೊ ಸುಮ್ಮನೆ ಅದೇ. ಇನ್ನು ಇಲ್ಲಿ ರಾಯರು ಫೋಟೋಗೆ ಮುಂಚೆನೇ ತೋರಿಸಿದ್ದೆ ಅಲ್ವಾ ಈ ರೀತಿ ಅಲಂಕಾರ ಮಾಡಿದೆ ಅಂತ. ಇನ್ನು ಪುಟ್ಟ ರಾಯರು ವಿಗ್ರಹಕ್ಕೆ ಅದಕ್ಕೆಲ್ಲ ಈ ರೀತಿ ಅಲಂಕಾರನ ಮಾಡಿ ಪೂಜೆ ಮಾಡಿದ್ದೆ. ಇನ್ನು ಪೂಜೆ ಮಾಡಿ ಮುಗಿಸಿದ್ದಾಯಿತು, ಕೆಳಗಡೆ ಪೂಜೆಗೆ ಹೊರಡಬೇಕಲ್ವಾ, ಸೊ ಹೊರಟೆ. ಇನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಕಳೆದ ವರ್ಷ ನಾನು ನಿಮಗೆ ಏನೆಲ್ಲ ಶೇರ್ ಮಾಡಿದ್ದೆ ಅಂದರೆ ರಂಗೋಲಿ ಹಾಕೋದು ಶೇರ್ ಮಾಡಿದ್ದೆ. ಬೆಳಗ್ಗೆ ಹೊತ್ತಿಗೆ ಬಂದು ಫ್ಲವರ್ ರಂಗೋಲಿ ಹಾಕಿದ್ವಿ, ನಾವು ಎಲ್ಲ ಮಾಡಿದ್ವಿ. ಬಟ್ ಆದರೆ ಈ ಸರಿ ಏನು ಶೇರ್ ಮಾಡೋಕ್ಕಾಗಲಿಲ್ಲ. ಇನ್ನು ಎಲ್ಲ ಅಲಂಕಾರನೂ ಚೆನ್ನಾಗಿ ಕಾಣಿಸ್ತಾಯಿತ್ತು, ಚೆನ್ನಾಗಿ ಮಾಡಿಸಿದ್ರು ಅಲಂಕಾರ ಎಲ್ಲ. ಎಲ್ಲರೂ ಬಂದು ಪೂಜೆಗೆ ಕೂತಿದ್ರು. ಈ ಸರಿ ಕಮ್ಮಿ ಜನ ಇದ್ದರು, ಎಲ್ಲರೂ ಊರಿಗೆ ಹೋಗಿಬಿಟ್ಟಿದ್ರು. ಈ ಸರಿ ಜಾಸ್ತಿ ರಜಾ ಸಿಕ್ಕಿದೆ ಅಂತ ಹೇಳಿಬಿಟ್ಟು, ಜಾಸ್ತಿ ರಜಾ ಸಿಕ್ಕಿತ್ತಾ ಗೊತ್ತಿಲ್ಲ, ಬಟ್ ಆದರೆ ತುಂಬ ಜನ ಊರಿಗೆ ಹೋಗಿದ್ರು. ಇನ್ನು ನಾನು ಕೂಡ ಸಿಂಪಲ್ಲಾಗಿ ಹೊಸ ಸೀರೆನೇ ಮಲ್ಲೇಶ್ವರಿ ಕಾಟನ್ ಅಂತ ಯಾವುದೋ ಇನ್ಸ್ಟಾ ಪೇಜಲ್ಲಿ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಇಷ್ಟ ಆಗಿತ್ತು ನನಗೆ ಆ ಸ್ಯಾರಿ, ನಾನು ರೀಲ್ಸ್ ಮಾಡಿದ್ದೀನಿ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ತುಂಬ ಚೆನ್ನಾಗಿತ್ತು, ಕಂಫರ್ಟಬಲ್ ಆಗಿತ್ತು. ಹಬ್ಬ ಮುಗಿಯೋವರೆಗೂ ಹಾಕ್ಕೊಂಡಿದ್ದೆ, ಚೆನ್ನಾಗಿತ್ತು. ಇನ್ನು ನಮ್ಮ ಗಣೇಶನ ಪೂಜೆ ಮಾಡಿ ಮುಗಿಸಿ ಅವ್ರಿಗೆ ಅಕ್ಷತೆ ಎಲ್ಲ ಹಾಕಿ ಮುಗಿಸಿದ್ವಿ. ಇನ್ನು ಕಳೆದ ವರ್ಷ ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ವಿ ಅಂದ್ವಿ ಅಲ್ವಾ, ಬಟ್ ಈ ವರ್ಷ ನಾನು ಬಂದೇ ಇರಲಿಲ್ಲ, ಯಾರೋ ಹಾಕಿದ್ರು, ಸಿಂಪಲಾಗಿ ಹಾಕಿದ್ರಪ್ಪ, ಯಾಕೋ ಗೊತ್ತಿಲ್ಲ. ಪ್ರತಿ ವರ್ಷವೂ ಗ್ರ್ಯಾಂಡಾಗಿ ರಂಗೋಲಿ ಹಾಕ್ತಿದ್ರು, ಬಟ್ ಈ ವರ್ಷ ಸಿಂಪಲಾಗಿ ಹಾಕಿದ್ರು. ಇನ್ನು ಹಾಗೆಯೇ ಮನೆಯಲ್ಲಿ ಏನೂ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಪಲಾವು ಮತ್ತು ಸ್ವಲ್ಪ ಸ್ವೀಟ್ ಮಾಡಿಕೊಂಡು, ಅದೇ ಮೋದಕ ಮಾಡಿದ್ನಲ್ಲ ಅದನ್ನು ತಿಂದ್ಕೊಂಡು ಅಷ್ಟೇ ಇದ್ದಿದ್ದು. ಯಾಕೆಂದರೆ ವರ್ಷಕ್ಕೊಂದ್ಸರಿ ಅಷ್ಟೇ ಎಲ್ಲ ನಾವು ಸೇರೋದು ಕೆಳಗಡೆ ಬೇಸ್ಮೆಂಟಲ್ಲಿ ಜೊತೆಗಿರೋದು. ಸೊ ಹಾಗಾಗಿ ಸರಿ ಏನು ಹಬ್ಬದ ಅಡುಗೆ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಸಿಂಪಲಾಗಿ ಅಡುಗೆ ಮಾಡಿದ್ವಿ. ಇನ್ನು ಅದಾದಮೇಲೆ ಸಂಜೆ ಹೊತ್ತಿಗೆ ಹಾಗೇ ಕೂತಿದ್ವಿ, ನಾನು ಮತ್ತು ನನ್ನ ನೇಬರ್ ಕವಿತಾ. ರಂಗಮಂದಿರಲ್ಲಿ ಗಣೇಶ ಕೂರಿಸಿರ್ತಾರೆ ಆರ್ ಆರ್ ನಗರಲ್ಲಿ, ತುಂಬ ಚೆನ್ನಾಗಿ ಕೂರಿಸಿರ್ತಾರೆ, ನೋಡ್ಕೊಂಡು ಬರೋಣ ಹೋಗಿ ಅಂತ ಹೇಳಿಬಿಟ್ಟು ಬಂದ್ವಿ. ಇಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ಹಾಗೆ ಗಣೇಶ ತುಂಬ ಚೆನ್ನಾಗಿತ್ತು. ನವಿಲ್ ಮೇಲೆ ಕೂತಿರೋ ಗಣೇಶನ ಕೂರಿಸಿದ್ರು. ಬಟ್ ಮುಂದೆ ಹೋಗೋಕ್ಕೆ ಲೈನಲ್ಲಿ ಹೋಗಬೇಕಾಗಿತ್ತು, ನಾವು ಹೋಗಲೇ ಇಲ್ಲ. ಅಲ್ಲಿ ಜಸ್ಟ್ ಹಾಗೆ ಸೈಡಿಂದ ಹೋಗಿ ಕೈ ಮುಕ್ಕೊಂಡು ಹೊರಡೋಣ. ಮತ್ತು ಅಲ್ಲಿ ಏನೇನೋ ಪ್ರೋಗ್ರಾಮ್ಗಳು ನಡೀತಿದ್ವು ಅಪಾರ್ಟ್ಮೆಂಟಲ್ಲಿ, ಸೊ ಹಾಗಾಗಿ ಮತ್ತೆ ಅಪಾರ್ಟ್ಮೆಂಟ್ ಕಡೆ ಹೋಗೋಣ ಅಂತ ಹೋಗ್ತಿದ್ವಿ. ಇನ್ನು ಇಲ್ಲಿ ಹೇಗೆ ಮಾಡ್ತಿದ್ರು ಅಂದರೆ ರಂಗಮಂದಿರ ಮುಂದೆ ಒಂದು ಲಾರಿಗಳನ್ನ ನಿಲ್ಲಿಸ್ಬಿಟ್ಟು ಅದರಲ್ಲಿ ಡ್ರಮ್ಗಳನ್ನ ಇಟ್ಕೊಂಡು ಯಾರೆಲ್ಲ ಮನೆಯಲ್ಲಿ ಗಣೇಶ ಕೂರಿಸಿರ್ತಾರೆ ಅವ್ರು ತಂದು ಈ ಡ್ರಮ್ಮಲ್ಲಿ ವಿಸರ್ಜನೆ ಮಾಡಿ ಹೋಗೋ ಥರ ಇಲ್ಲಿ 2-3 ಗಾಡಿಗಳನ್ನ ನಿಲ್ಲಿಸ್ಕೊಂಡು ಈ ರೀತಿ ಮಾಡ್ತಾಯಿದ್ರು. ಬೆಸ್ಟ್ ಅಂತ ಅನಿಸ್ತು. ಕೆಲವೊಬ್ಬರು ಮನೆಯಲ್ಲೇ ಬಕೆಟ್ನಲ್ಲಿ ಮುಳುಗಿಸಿ ವಿಸರ್ಜನೆ ಮಾಡ್ತಾರೆ, ಇನ್ನು ಕೆಲವರು ಈ ಥರ ಮಾಡ್ತಾರೆ. ಇನ್ನು ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ಲ ರೋಡು. ಹಬ್ಬದ ವಾತಾವರಣನೇ ನೋಡೋದಕ್ಕೆ ಚೆನ್ನಾಗಿರುತ್ತೆ ಒಂಥರ, ನನಗೊಂದು ಸಿಕ್ಕಾಬಟ್ಟೆ ಇಷ್ಟ. ಇನ್ನು ಹಾಗೆ ಒಂದು ರೌಂಡ್ ಹಾಕ್ಕೊಂಡು ನಮ್ಮ ಆರ್ ಆರ್ ನಗರ ಪೂರ್ತಿ ಎಲ್ಲೆಲ್ಲಿ ಗಣೇಶ ಕೂರಿಸಿದ್ದಾರೆ ಅಂತ ನೋಡೋಣ ಅಂದ್ಕೊಂಡು ಹೋದ್ವಿ. ಬಟ್ ನಮ್ಮಲ್ಲಿ ಜಾಸ್ತಿ ಗಣೇಶ ಕೂರಿಸಲ್ಲ ಯಾವಾಗ್ಲೂ. ಇನ್ನು ಆಮೇಲೆ ಮನೆ ಕಡೆ ಹೋದ್ಮೇಲೆ ಮನೆಗಳಲ್ಲಿ ಕೂರಿಸಿರ್ತಾರಲ್ಲ ಅವರು ಪೂಜೆ ಮಾಡಿ ವಿಸರ್ಜನೆ ಮಾಡ್ತಿರ್ತಾರಲ್ವ, ಹಾಗಾಗಿ ಎಲ್ಲರ ಮನೆಯಲ್ಲೂ ಅರಿಶಿನ ಕುಂಕುಮಕ್ಕೆ ಕರೆದಿದ್ರು. ಸೊ ಹಾಗಾಗಿ ಹೋಗಿದ್ವಿ. ಇನ್ನು ಇವರು ನಮ್ಮ ಸೊಸೈಟಿ ಮೆಂಬರ್ ಶಿವಮಾಧವ್ ಅಂಕಲ್ ಅಂತ ಹೇಳ್ತಾರೆ, ಅವ್ರ ವೈಫು, ಅವ್ರ ಮನೆಯಲ್ಲಿ ಗಣಪತಿ ವಿಸರ್ಜನೆ ಇತ್ತು. ಸೊ ಅವ್ರ ಮನೆಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಮತ್ತೆ ನಮ್ಮ ಬಿಲ್ಡಿಂಗಲ್ಲೇ ಒಂದು ಮನೆ ಇತ್ತು, ಅವ್ರ ಮನೆಗೂ ಬಂದ್ವಿ. ಇನ್ನು ಅವನು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡ್ತಾನೆ ಹುಡುಗ, ಹಾಗಾಗಿ ಅದನ್ನು ಇಟ್ಟು ಪೂಜೆ ಮಾಡಿದರು. ಕ್ಯೂಟಾಗಿ ಗಣೇಶ ಕೂರಿಸ್ತಾರೆ, ನನಗೂ ಗಣೇಶ ಕೂರಿಸ್ಬೇಕು ಅನಿಸ್ತಿದೆ. ಬಟ್ ಆದರೆ ಇಲ್ಲಿ ಕೂರಿಸೋದಿಲ್ಲ, ನಾನು ಅಪಾರ್ಟ್ಮೆಂಟ್ ಬಿಟ್ಟು ಬೇರೆ ಮನೆಗೆ ಹೋದಾಗ ಗಣೇಶ ಎಲ್ಲೂ ಕೂರಿಸಲ್ಲ ಅಂದಾಗ ಮನೆಯಲ್ಲಿ ಕೂರಿಸೋಣ ಅಂತ ಸುಮ್ಮನೆ ಆಗಿದ್ದೀನಿ. ಇನ್ನು ಅದಾದಮೇಲೆ ನಾನು ಸ್ವಂತ ಇಬ್ಬರು ಒಂದಿನ ಪೂಜೆಗೆ ಕಡಲೆಕಾಳು ಹುಸ್ಲಿ ಮಾಡಿ ಪೂಜೆ ಕೊಟ್ಟಿದ್ವಿ. ಹಾಗಾಗಿ ಹೋಗಿ ಹಾಗೆ ಪೂಜೆ ಮುಗಿಸ್ಕೊಂಡು ಬಂದ್ವಿ. ನನ್ನ ವ್ಲಾಗ್ಸ್ನ ತುಂಬ ಪುಟ್ಟ ಕ್ಲಿಪ್ಪಿಂಗ್ಸ್ಗಳಿದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವುದೇ ವ್ಲಾಗ್ ಮಾಡಿದ್ರು ನಾನು ಈ ಥರ ವ್ಲಾಗ್ ಮಾಡೋದಿಲ್ಲ, ನನಗೆ ಇಷ್ಟ ಆಗಲಿಲ್ಲ, ಸೊ ಸಾರಿ.
ಇನ್ನು ಹಾಗೇನೇ ಹೇಗಿದ್ರು ಗಣೇಶ ಹಬ್ಬದ್ದು ಲಾಸ್ಟ್ ವಿಸರ್ಜನೆ ದಿನ ಪ್ರೋಗ್ರಾಮ್ಗಳಿರುತ್ತಲ್ವ. ಸೊ ಹಾಗಾಗಿ ನಾವು ಸ್ವಲ್ಪ ಡ್ಯಾನ್ಸ್ ಅಲ್ಲ, ಅದು ಫ್ಯಾಷನ್ ಶೋನು ಅನ್ಬೋದು, ಬಟ್ ಡ್ಯಾನ್ಸು ಅನ್ಬೋದು. ಆ ರೀತಿ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ವಿ ಎಲ್ಲರೂ ಕೂಡ. ಇದು ಒಂದು ಕಾರಣ ಆಯಿತು. ನನಗೆ ಅಂಗಡಿಗೆ ಹೋಗೋದು ಬರೋದು, ಇವ್ರು ಪ್ರಾಕ್ಟೀಸ್ ಕರೆದಾಗ ಬರಬೇಕಿತ್ತು. ಎಲ್ಲ ಏನು ಗಜಿ ಬಿಜಿ ಕೆಲಸಗಳಾಗ್ಬಿಟ್ವು, ಜಾಸ್ತಿ ಕೆಲಸ ಅನ್ಸ್ಬಿಟ್ವು ನನಗೆ. ಎಷ್ಟೇ ಕೆಲಸ ಇದ್ರೂ ಹಂಗಂಗೆ ಎಲ್ಲ ಕೋರ್ಡಿನೇಷನ್ ಮಾಡಿಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡ್ವಿ. ಇನ್ನು ಹಬ್ಬದ ದಿನ ನಾನು ಜಾಸ್ತಿ ವಿಸರ್ಜನೆ ದಿನವೂ ವೀಡಿಯೋ ಮಾಡ್ಕೊಳ್ಳಿಲ್ಲ, ಯಾಕೆಂದರೆ ಮಧುನೂ ಕೂಡ ಬಂದಿದ್ಲು, ಅವಳ ಬ್ಲಾಗಲ್ಲಿ ಕೂಡ ವೀಡಿಯೋ ಮಾಡಿದ್ವಿ. ಸೊ ಹಾಗಾಗಿ ಅದನ್ನು ನಾನು ಜಾಸ್ತಿ ವೀಡಿಯೋನೇ ಮಾಡಲಿಲ್ಲ. ಇನ್ನು ಅದಾದಮೇಲೆ ಇದು ಹಬ್ಬದ ದಿನ ಕನಿಷನ್ ಕೂಡ ಡ್ಯಾನ್ಸ್ ಮಾಡಿದ್ರು. ಅವರೇ ಗ್ರೂಪ್ ಕಟ್ಕೊಂಡು ಅವರೇ ಪ್ರಾಕ್ಟೀಸ್ ಮಾಡ್ಕೊಂಡು ನಮ್ಮ ಹತ್ರ ಏನು ಹೇಳಿಸ್ಕೊಳ್ದೇನೆ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು ಅವರು ಕೂಡ ಡ್ಯಾನ್ಸು. ಕನುಷಿಯವರಿಗೆ ಯಾರ ಸಪೋರ್ಟ್ ಇಲ್ದೇ ಅವರವರೇ ಪ್ರಾಕ್ಟೀಸ್ ಮಾಡಿ ಅವ್ರ ಗ್ರೂಪಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ಕೋಆರ್ಡಿನೇಷನು ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದರು. ಇನ್ನು ನಮ್ಮ ಪ್ರಾಕ್ಟೀಸ್ ಆಗಿತ್ತಲ್ವ, ಅದಕ್ಕೆ ರೆಡಿ ಆಗಬೇಕಿತ್ತಲ್ವ. ಸೊ ಐಗಿರಿ ನಂದಿನಿ ಸಾಂಗ್ಗೆ ನಾವು ಫ್ಯಾಷನ್ ಶೋ ಥರ ಮಾಡ್ತಾಯಿದ್ದು. ಸೊ ಅದಕ್ಕೆ ಹೇಗೆ ಬೇಕೋ ಹಾಗೆ ರೆಡಿಯಾಗಿದ್ವಿ. ನಾನು ಮಾತ್ರ ಕಾಳಿ ಮಾತೆ ಥರ ರೆಡಿಯಾಗಿ ಕೂತಿದ್ದೆ, ಕುಂಕುಮ ಎಲ್ಲ ಹಾಕ್ಕೊಂಡು, ಸೀರೆ ಹಾಕ್ಕೊಂಡು, ಡಾಬೆಲ್ಲ ಹಾಕ್ಕೊಂಡು, ಆ ಕುಂಕುಮ ಹಾಕಿರೋದು ನೋಡಿ ಕಾಳಿ ಮಾತೆಗೆ ಹಾಕ್ದಂಗೆ ಹಾಕಿದ್ದು ನಾನು. ಇನ್ನು ಒಂದಷ್ಟು ಮಕ್ಳದು ಪ್ರೋಗ್ರಾಮ್ಗಳಿದ್ವು. ಎಲ್ಲ ಪ್ರೋಗ್ರಾಮ್ಗಳು ಮುಗಿದ್ಮೇಲೆ ನಮ್ಮದು ಲಾಸ್ಟಲ್ಲಿ ನಮ್ಮದು ಕೂಡ ಫ್ಯಾಷನ್ ಶೋ ಇತ್ತು. ಸೊ ಹಾಗಾಗಿ ನಾವು ಹಾಗೆ ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ವಿ. ರೆಡಿಯಾಗಿ ಕೂತ್ಕೊಳ್ಳೋದು ತುಂಬ ಕಷ್ಟ ಅನಿಸ್ತಿತ್ತು ನನಗೆ ಮಾತ್ರ. ಸಾಂಗ್ಸ್ ಇನ್ನು ಹೀಗೆ ಗಣೇಶನ ಕಳಿಸ್ಕೊಡೋ ಟೈಮ್ ಆಗಿತ್ತು.